ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು ಚಳಿ ಹೋಗೋ ರೀತಿಯಲ್ಲಿ ದೊಡ್ಡ ಕೋಲಾಹಲವೇ ನಡೆಯಿತು. ಇದಕ್ಕೆ ಕಾರಣ ಆಗಿದ್ದು ದ್ವೇಷ ನಿಷೇಧ ಪ್ರತಿಬಂಧಕ ವಿಧೇಯಕ ಮಂಡನೆ ಮಾಡಲಾಗಿತ್ತು. ಅದಕ್ಕೆ ಇವತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ತು. ಈ ಸಂದರ್ಭದಲ್ಲಿ ಸ್ಪೀಕರ್ ನಡೆಯನ್ನ ವಿಪಕ್ಷಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅವರ ನಡೆಗೆ ಜೊತೆಗೆ ಈ ಮಸೂದೆಯ ಪ್ರತಿಯನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರಿಯಾಗಿ ರೀತಿಯಲ್ಲಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಇದನ್ನ ಜಂಟಿ ಸಂಸದೀಯ ಸಮಿತಿಗೆ ಕಳಿಸ್ಕೊಡ್ಬೇಕಾಗಿತ್ತು ಅನ್ನೋ ಒಂದು ಆಗ್ರಹವನ್ನು ಕೂಡ ಅವರು ಇಟ್ರು. ಜೊತೆಗೆ ಇದನ್ನ ಬೇಕಂತಲೇ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿರುದ್ಧವಾಗಿ ಇದನ್ನ ತರಲಾಗಿದೆ ಅನ್ನೋದು ಅವರ ಆರೋಪ ಆಗಿತ್ತು. ಕಾಂಗ್ರೆಸ್ ನಾಯಕರುಗಳು ಯಥಾ ಪ್ರಕಾರವಾಗಿ ಇಲ್ಲ ನೀವ್ ಯಾಕೆ ಅದನ್ನ ವೈಯಕ್ತಿಕವಾಗಿ ತಗೋತಾ ಇದ್ದೀರಿ, ಯಾರು ದ್ವೇಷ ಭಾಷಣವನ್ನ ಮಾಡ್ತಾರೆ, ದ್ವೇಷ ಅಪರಾಧಗಳನ್ನ ಮಾಡ್ತಾರೆ, ಅವರಿಗೆ ಅಪ್ಲೈ ಆಗುವಂತ ಕಾನೂನನ್ನ ನಾವು ತರ್ತಾ ಇದ್ರೆ ನೀವ್ ಯಾಕೆ ಅದಕ್ಕೆ ಅಫೆಂಡ್ ಆಗ್ತೀರಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಆದ್ರೆ ಆ ರೀತಿಯಾಗಲ್ಲ ಅನ್ನೋದು ಅವರ ಮಾತಾಗಿತ್ತು, ವಿಪಕ್ಷದವರ ಮಾತು. ಇಲ್ಲಿ ಒಂದು ಸ್ಪಷ್ಟವಾಗಿ ಕಾಣಿಸುತ್ತೆ, ಈ ತರದ್ದು ಹೌದು ಅಗತ್ಯ ಇದೆ, ಕಾನೂನನ್ನ ತರುವಂತ ಖಂಡಿತ ಅಗತ್ಯ ಇದೆ. ಆದ್ರೆ ಇದನ್ನ ಸ್ವಲ್ಪ ಸಾರ್ವಜನಿಕ ಅವಗಾಹನೆಗೆ ಚರ್ಚೆಗೆ ಒಳಪಡಿಸಬಹುದಾಗಿತ್ತ, ಅಥವಾ ವಿಪಕ್ಷಗಳು ಕೇಳೋ ರೀತಿಯಲ್ಲಿ ಅದನ್ನ ಒಂದು ಸಂಸದೀಯ ಸಮಿತಿಗೆ ಕಳಿಸಿ, ಒಂದು ಜಂಟಿ ಸಂಸದೀಯ ಸಮಿತಿಗೆ ಕಳಿಸಿ ಅದರ ಅಭಿಪ್ರಾಯವನ್ನು ಪಡ್ಕೊಂಡ ನಂತರದಲ್ಲಿ ಮುಂದೆ ತೀರ್ಮಾನವನ್ನ ತೆಗೆದುಕೊಳ್ಬಹುದಿತ್ತ, ತಿದ್ದುಪಡಿ ಅಥವಾ ಬೇರೆ ಏನಾದ್ರೂ ಬೇಕಾದ್ರೆ, ಅಥವಾ ಇನ್ನೂ ಹೆಚ್ಚಿನ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತ. ಏಕಪಕ್ಷೀಯ ನಿರ್ಧಾರವನ್ನ ಸ್ಪೀಕರ್ ತಗೊಂಡ್ರೆ ಇಂಥ ಮಹತ್ವದ ಒಂದು ಕಾನೂನನ್ನ ತರುವ ಸಂದರ್ಭದಲ್ಲಿ, ಮಸೂದೆ ತರುವ ಸಂದರ್ಭದಲ್ಲಿ ವಿಪಕ್ಷಗಳಿಗೂ ಹೆಚ್ಚಿನ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ಬೇಕಿತ್ತ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಕೆಲವು ಶಾಸಕರ ಆಡಳಿತ ಮತ್ತು ವಿಪಕ್ಷದ ಶಾಸಕರ ನಡುವೆ ನೀವು ಕರಾವಳಿಯಲ್ಲಿ ಬೆಂಕಿ ಹಚ್ಚಾಗಿದೆ, ಇಲ್ಲಿ ಬೆಂಕಿ ಹಚ್ಚಕ್ ಬಂದಿದ್ದೀರಿ ಅನ್ನೋ ಒಂದು ಹೇಳಿಕೆ ಬಹಳ ವಾಗ್ವಾದಕ್ಕೂ ಕೂಡ ಕಾರಣ ಆಯ್ತು. ಈ ಎಲ್ಲ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಮತ್ತು ವಕೀಲರು ವಿನಯ್ ಶ್ರೀನಿವಾಸ್ ಜಾಯ್ನ್ ಆಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮನ್ನ ಸೇರ್ಕೊಳ್ತಾರೆ. ಇವತ್ತು ನಡೆದಂತ ಚರ್ಚೆಯ ಸಂದರ್ಭದಲ್ಲಿ ಒಂದು ಭೈರತಿ ಸುರೇಶ್ ಅವರು ಹಾಗೇನೆ ಬಿಜೆಪಿಯ ಶಾಸಕ ಚನ್ನಬಸಪ್ಪ ನಡುವೆ ನಡೆದಂತ ವಾಗ್ಯುದ್ಧ ಕೋಲಾಹಲಕ್ಕೆ ಕಾರಣ ಆಯ್ತು. ಕ್ಷಮೆ ಯಾಚನೆ ಮಾಡಬೇಕು ಅನ್ನೋ ಆಗ್ರಹ ವಿಪಕ್ಷದ ಕಡೆಯಿಂದ ಬಂತು. ಆದ್ರೆ ಆ ತರದ್ದೇನು ಕೂಡ ಆಗಿಲ್ಲ. ವಿನಯ್ ನಮ್ ಜೊತೆಗಿದ್ದಾರೆ. ವಿನಯ್ ನಮಸ್ತೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ನಿಮ್ಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮೊನ್ನೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ಒಂದು ನಮ್ಗೆ ಅದರ ಪ್ರತಿ ಸಿಗ್ತಾ ಇದೆ. ಒಂದು ಪೊಲೀಸರು ಸ್ವಯಂ ಆಗಿ ಕ್ರಮ ಕೈಗೊಳ್ಳುವ ತಿದ್ದುಪಡಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ವಿಪಕ್ಷಗಳು ಹೆಚ್ಚಿನ ಚರ್ಚೆ ಬೇಕಿತ್ತು ಮತ್ತು ನಮ್ಗೆ ಅಭಿಪ್ರಾಯ ತಿಳಿಸೋದಕ್ಕೆ ಸಾಕಾಗ್ಲಿಲ್ಲ, ಇನ್ನೊಂದಷ್ಟು ಪರಿಶೀಲನೆಗೆ ಒಳಗಾಗಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆಡಳಿತ ಪಕ್ಷ ಈಗ ಅದನ್ನ ಮಂಡನೆ ಮಾಡಿ ಅಂಗೀಕಾರವನ್ನು ಪಡ್ಕೊಂಡಿದ್ದಾರೆ. ಪರಿಷತ್ತಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೇಡಮ್, ಇಲ್ಲಿ 2-3 ಮುಖ್ಯವಾದ ವಿಷಯ ಹೇಳ್ಬೇಕಾಗತ್ತೆ. ಒಂದು, ವಿಪಕ್ಷಗಳು ಈ ಬಿಲ್ ನ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರು, ಟೈಮ್ ಕೇಳಿದ್ರು. ಅದು ಒಂದು ಟೈಮ್ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ. ಅಷ್ಟು ಅರ್ಜೆಂಟ್ ಆಗಿ ಏನು ಪಾಸ್ ಮಾಡ್ಬೇಕಾಗಿರ್ಲಿಲ್ಲ. ಎರಡನೇದು, ವಿಪಕ್ಷಗಳು ಇದನ್ನು ಹೇಳ್ಬೇಕು, ಅವರು ಬರೀ ಈ ಬಿಲ್ ನಲ್ಲಿ ಇರೋ ಪ್ರಾಬ್ಲಮ್ಸ್ ಪಾಯಿಂಟ್ ಔಟ್ ಮಾಡೋದಲ್ದೆ ದ್ವೇಷನ ಕಂಟ್ರೋಲ್ ಮಾಡೋದು ಹೇಗೆ ಅಂತಾನೂ ಅವ್ರು ಹೇಳ್ಬೇಕು. ಅದು ಸಹ ಅವ್ರ ಜವಾಬ್ದಾರಿ. JDS ಬಿಜೆಪಿ ಅವರು ಸಂವಿಧಾನದ ಮೇಲೆ ಒಂದು ಆಣೆ ತಗೊಂಡಿದ್ದಾರೆ, ನಾವು ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿತೀವಿ ಅಂತ ಹೇಳ್ಬಿಟ್ಟು. ದ್ವೇಷ ಭಾಷಣ ಸಂವಿಧಾನದ ಮೌಲ್ಯಗಳ ವಿರುದ್ಧವಾಗಿದೆ. ಸೊ ಹಾಗಾಗಿ ಅವ್ರು ಬರೀ ದ್ವೇಷ ಭಾಷಣ ಸಮಸ್ಯಾತ್ಮಕ ಅಂತ ಹೇಳಿ ದ್ವೇಷ ಭಾಷಣನ ಕಡಿವಾಣ ಹಾಕೋದ್ ಹೇಗೆ ಅಂತ ಹೇಳ್ದೆ ಇದ್ರೆ ಅದು ಸಹ ಅದು ಸರಿಗಿಲ್ಲ. ಅದ್ರ ಬಗ್ಗೆ ಅವ್ರು ಗಮನ ಕೊಡ್ಬೇಕಾಗುತ್ತೆ. ಬಟ್ ಖಂಡಿತವಾಗ್ಲೂ ಸರ್ಕಾರ ವಿಪಕ್ಷಗಳಿಗಾಗ್ಲಿ ಜನಸಾಮಾನ್ಯರಿಗಾಗ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕಿತ್ತು. ಯಾಕಂತ ಹೇಳಿದ್ರೆ ಇದು ತುಂಬಾ ಮುಖ್ಯವಾದ ಒಂದು ಶಾಸನ ಆಗುತ್ತೆ. ಯಾಕೆಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಚದರ್ ಆಗ್ತಾ ಇದೆ. ಮಂಡ್ಯದಲ್ಲಿ ಹನುಮಾನ್ ಜಯಂತಿಲಿ ಏನ್ ಆಯ್ತು ನಾವು ನೋಡಿದೀವಿ. ಸಾವಿರಾರು ಜನ ಒಂದು ಮಸೀದಿ ಆಚೆ ನಿಂತ್ಕೊಂಡು ಮಸೀದಿ ಧ್ವಂಸ ಮಾಡ್ಬೇಕು ಅಂತ ಹೇಳಿದ್ರೆ ಅದು ದ್ವೇಷ ಭಾಷಣ ಅಲ್ಲದೆ ಇನ್ನೇನು. ಇವತ್ತು ನಮ್ಮ ಯುವ ಜನಾಂಗಕ್ಕೆ ಇವರು ದ್ವೇಷದಲ್ಲಿ ಒಂಥರ ಡಿಸಾಲ್ವ್ ಮಾಡ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾದ ಚರ್ಚೆ. ಇಂಥ ಮುಖ್ಯವಾದ ಚರ್ಚೆಗೆ ಸರ್ಕಾರ ವಿಪಕ್ಷಗಳಿಗೂ ಟೈಮ್ ಕೊಡ್ಬೇಕು, ಜನಸಾಮಾನ್ಯರಿಗೂ ಟೈಮ್ ಕೊಡ್ಬೇಕು, ವಕೀಲರಿಗೂ ಟೈಮ್ ಕೊಡ್ಬೇಕು. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕದೇ ಇದ್ರೆ ನಾಳೆ ಕರ್ನಾಟಕ ಉಳಿಯೋದಿಲ್ಲ, ಅದನ್ನಂತೂ ನಾನು ಹೇಳ್ತೀನಿ. ಸೊ ಹಾಗಾಗಿ ಈಗ ಕೌನ್ಸಿಲ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈಗ ನಾಳೆ ಒಂದು 2 ದಿವಸ ಇದೆ ಅನ್ಸುತ್ತಲ್ಲ ಸದನ, ಇನ್ನು ನಾಳೆ ಮತ್ತೆ ಸೋಮವಾರ 19. ಸೊ ಅಟ್ಲೀಸ್ಟ್ ಕೌನ್ಸಿಲ್ ಅಲ್ಲಾದ್ರೂ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಚರ್ಚೆ ಆಗಿ ಬೇರೆ ಅವರು ರೂಲಿಂಗ್ ಪಾರ್ಟಿಯವ್ರಿಗೂ ಪ್ರಶ್ನೆಗಳು ಇರ್ಬೋದು ಇದ್ರ ಬಗ್ಗೆ. ಅವ್ರಿಗೇನು ಪ್ರಶ್ನೆ ಇರಲ್ಲ ಅಂತ ಹೇಳಲ್ಲ, ಅದ್ರ ಬಗ್ಗೆನೂ ಪ್ರಶ್ನೆ ಇರ್ಬೋದು. ಮತ್ತೆ ಕೌನ್ಸಿಲ್ ಅಲ್ಲಿ ನನ್ನ ಒಂದು ವಿನಂತಿ ಆಡಳಿತ ಪಕ್ಷಕ್ಕೆ ಮತ್ತೆ ವಿಪಕ್ಷಗಳಿಗೆ, ದ್ವೇಷಕ್ಕೆ ಕಡಿವಾಣ ಹಾಕೋದ್ ಹೇಗೆ ಅಂತ ಚರ್ಚೆ ಮಾಡಿ. ಬರೀ ಇದನ್ನ ರಾಜಕೀಯವಾಗಿ ನೋಡ್ಬೇಡಿ. ಎಸ್ಪೆಷಲಿ ವಿಪಕ್ಷಗಳು ಇದನ್ನ ಬರೀ ರಾಜಕೀಯವಾಗಿ ನೋಡೋದಲ್ದೆ ದ್ವೇಷಕ್ಕೆ ಕಡಿವಾಣ ಹಾಕೋದ್ ಹೇಗೆ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಮಾಡ್ಬೇಕು.
ಇನ್ನೊಂದು ಬಿಜೆಪಿ ಜೆಡಿಎಸ್ ಅವ್ರು ನೆನ್ಪಿಟ್ಕೋಬೇಕು, ಅವ್ರು ಹಿಂಗೆ ಇಲ್ಲಿ ದ್ವೇಷ ಭಾಷಣಕ್ಕೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೋ, ಪಾರ್ಲಿಮೆಂಟ್ ಅಲ್ಲಿ ಅದೇ ತರ ಆಗಿದೆ. NREGA ನ ತೆಗೆದು ಬಿಸಾಕಿ ಒಂದು ಹೊಸ ಕಾನೂನು ತಂದು ಅದನ್ನ ಒಂದು ವಾಯ್ಸ್ ವೋಟ್ ಮೂಲಕ ಪಾಸ್ ಮಾಡಿದ್ದಾರೆ. ಅದ್ರದ್ದು ಡ್ರಾಫ್ಟ್ ಸಹ ಕೊಟ್ಟಿರ್ಲಿಲ್ಲ. ಸೊ ಹಾಗಾಗಿ ಇವ್ರು ಏನ್ ಹೇಳ್ತಾ ಇದ್ರು ಪಾರ್ಲಿಮೆಂಟ್ ಅಲ್ಲಿ ಅದೇ ಆಗ್ತಾ ಇದೆ. ಅದನ್ನ ಅವರು ಗಮನಿಸ್ಬೇಕು, ಮತ್ತೆ ಕಾಂಗ್ರೆಸ್ ಅವರು ಗಮನಿಸ್ಬೇಕು. ಅವ್ರೇನ್ NREGA ಬಗ್ಗೆ ಕೇಳ್ತಾ ಇದ್ರು, ಇಲ್ಲೂ ಸಹ ಅದೇ ತರ ವಿಪಕ್ಷಗಳು ಕೇಳ್ತಾ ಇದ್ದಾರೆ. ಹಾಗಾಗಿ ಟೈಮ್ ಕೊಡ್ಬೇಕು ಅನ್ನೋದು ಅವರು ಸಹ ಗಮನಿಸಬೇಕಾಗಿದೆ. ಇದು ತುಂಬಾ ಮುಖ್ಯವಾದ ವಿಷಯ. ಇದ್ರ ಬಗ್ಗೆ ಸದನದಲ್ಲಿ ಬಹಳಷ್ಟು ಚರ್ಚೆ, ಸುದೀರ್ಘವಾದ ಚರ್ಚೆ ಆಗ್ಬೇಕು. ಓಕೆ, ಈಗ ಹೋಲಿಕೆ ಮಾಡ್ಬೋದಾ ವಿನಯ್ ಅವ್ರೆ? ಯಾಕೆಂದ್ರೆ ಅಲ್ಲಿ ಒಂದು ಗ್ರಾಮೀಣ ಆರ್ಥಿಕತೆ, ಗ್ರಾಮೀಣ ಕೂಲಿ ಕಾರ್ಮಿಕರ ಅವರ ಹಿತಾಸಕ್ತಿ ಇದೆ, ಅಲ್ಲೊಂದು ಹೆಸರು ಬದಲಾವಣೆಯ ಚರ್ಚೆ ನಡೀತಾ ಇದೆ, ಮತ್ತು ಅದು ಬೇರೆನೆ ವಿಚಾರನ. ಇಲ್ಲಿ ದ್ವೇಷ ಭಾಷಣ ಮತ್ತು ಬದಲಾವಣೆ ಅಲ್ಲ, ಹೆಸರು ಬದಲಾವಣೆ ಅಲ್ಲ, NREGA ಕಾಯ್ದೆನೆ ತೆಗೆದು ಬಿಟ್ಟಿದ್ದಾರೆ. ದಟ್ ಆಕ್ಟ್ ಇಸ್ ರಿಪೀಲ್ಡ್. ಅಂಡ್ ಈ ಒಂದು ಹೋಲಿಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸದನದಲ್ಲಿ ಒಂದು ಕಾನೂನು ತಗೊಂಡ್ ಬಂದಾಗ ಅದು ಯಾವ ರೀತಿ ತಗೊಂಡ್ ಬರ್ಬೇಕು, ಯಾವ ರೀತಿ ಚರ್ಚೆ ಆಗ್ಬೇಕು ಅನ್ನೋದಕ್ಕೆ ಒಂದು ಪ್ರಕ್ರಿಯೆ ಇದೆ. UPA 2 ಗವರ್ಮೆಂಟ್ ಇದ್ದಾಗ ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಟಿವ್ ಪಾಲಿಸಿ ಅಂತ ಒಂದು ಪಾಲಿಸಿ ಅವರೇ ತರ್ತಾರೆ. ಅದ್ರ ಪ್ರಕಾರ ಸದನದಲ್ಲಿ ಟೇಬಲ್ ಹಾಕಕ್ 30 ದಿವಸದ ಮುಂಚೆ ಅದು ಡ್ರಾಫ್ಟ್ ಪಬ್ಲಿಕ್ ಅಲ್ಲಿ ಅವೈಲಬಲ್ ಇರ್ಬೇಕು. ಆ ರೀತಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಡನ್. ಈಗ ಕರ್ನಾಟಕದಲ್ಲಿ ಈ ಮಸೂದೆ, ಪರ್ಟಿಕ್ಯುಲರ್ ಮಸೂದೆ ಅಂತ ಬಂದಾಗ ಯಾರು ವಿರೋಧವನ್ನ ಮಾಡ್ತಾರೋ, JDS ಅನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಮಾತಾಡಿದ್ರೆ, ದ್ವೇಷ ಭಾಷಣ ಮಾಡೋರು ಒಂದು ಇವರ ಮಾತೃ ಸಂಘಟನೆಯವರಾಗಿರ್ತಾರೆ, ಅಂದ್ರೆ RSS ಅಥವಾ ಸಂಘ ಪರಿವಾರದ ಯಾವುದೋ ಒಂದು ಸಂಘಟನೆಯವರಾಗಿರ್ತಾರೆ, ಇಲ್ಲ ಖುದ್ದು ಬಿಜೆಪಿ ಶಾಸಕರೇ. ಕರಾವಳಿಯಲ್ಲಂತೂ ಬಿಜೆಪಿ ಶಾಸಕರ ನೇರವಾಗಿ ಸಂಘರ್ಷಕ್ಕೆ ಕರೆ ಕೊಡ್ತಾರೆ, ಹೋರಾಟಕ್ಕೆ ಹೋರಾಟ ಅಂತಂದ್ರೆ ಒಂದು ಹಿಂಸಾತ್ಮಕ ಹೋರಾಟಕ್ಕೆ ಬೆಂಕಿ ಹಚ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಹಾಗಾಗಿ ಸಹಜನ ಅಂದ್ರೆ ನಮ್ಮ ಮಾತುಗಳಿಗೆ ಕಡಿವಾಣ ಬೀಳತ್ತೆ ಅನ್ನೋ ಒಂದು ಭಯನ ಅದು. ಮೇಡಮ್, ಅವ್ರಿಗೆ ನಿಜವಾಗ್ಲೂ ಭಯ ಇಲ್ಲ, ಅವ್ರ ಮಾತಿಗೆ ಕಡಿವಾಣ ಬೀಳತ್ತೆ ಅಂತ ಅವ್ರಿಗೆ ಭಯ ಇಲ್ಲ. ಯಾಕೆಂದ್ರೆ ಅವ್ರಿಗೂ ಗೊತ್ತು, ಇವತ್ತು ಪೊಲೀಸ್ ವ್ಯವಸ್ಥೆ ಮತ್ತೆ ಜುಡಿಷರಿನೂ ಸಹ ಸುಮಾರು ಸಂಘ ಪರಿವಾರದ ಇನ್ಫ್ಲೂಯೆನ್ಸ್ ಇದೆ. ಸೊ ನೀವ್ ಈ ಕಾನೂನು ತಗೊಂಡ್ ಬಂದ್ರು ಸಹ, ನೀವ್ ಯಾವ್ದೇ ಕಾನೂನು ತಗೊಂಡ್ ಬಂದ್ರು ಸಹ ವ್ಯವಸ್ಥೆ ಯಾವ ತರ ಇದೆ ಅಂತ ಹೇಳಿದ್ರೆ, ಈ ಸರ್ಕಾರದ ಹಿಡಿತದಲ್ಲಿ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಸಂಘ ಪರಿವಾರದ ಹಿಡಿತದಲ್ಲಿ ಇದೆ. ಸೊ ನೀವ್ ಯಾವ್ದೇ ಕಾನೂನು ತಗೊಂಡ್ ಬಂದ್ರು ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳೋದು ಕಷ್ಟನೇ. ನಿಮ್ಗೆ ಅನ್ಸುತ್ತಾ ಬಂದ ತಕ್ಷಣ ಕಲ್ಲಡ್ಕ ಪ್ರಭಾಕರ್ ಭಟ್ ಜೈಲಲ್ಲಿ ಇರ್ತಾರೆ, ಶರಣ್ ಪಂಪಲ್ ಜೈಲಲ್ಲಿ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಈ ವ್ಯವಸ್ಥೆ ನೋಡಿದ್ರೆ ನನ್ಗೆ ಆತರ ಅನ್ಸ್ತಾ ಇಲ್ಲ. ನನಗೇನ್ ಅನ್ಸುತ್ತೆ, ಈ ಮಸೂದೆ ಕಾನೂನು ಆಗತ್ತಾ? ಯಾಕಂದ್ರೆ ರಾಜ್ಯಪಾಲರ ಅಂಕಿತಕ್ಕಂತೂ ಹೋಗ್ಲೇಬೇಕು. ಅಲ್ಲಿ ರಾಜ್ಯಪಾಲರು ಎಷ್ಟು ಕ್ವರಿ ಹಾಕ್ತಾರೆ, ಎಷ್ಟು ಸರಿ ವಾಪಸ್ ಕಳಿಸ್ತಾರೆ ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಸುದೀರ್ಘವಾಗಿ ಚರ್ಚೆ ಮಾಡಿದಿದ್ರೆ ಜನಸಾಮಾನ್ಯರು ಸರ್ಕಾರದ ಜೊತೆ ಇರ್ತಾ ಇದ್ರಲ್ಲ, ಹೌದು ಈ ಕಾನೂನು ಬೇಕು ಅಂತ, ಸರ್ಕಾರ ಜನಗಳನ್ನ ಕಾನ್ಫಿಡೆನ್ಸ್ ತಗೋಬಹುದಿತ್ತು. ಈಗ್ಲೂ ಕಾಲ ಮಿಂಚಿಲ್ಲ. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಒಂದು ಸಾರ್ವಜನಿಕ ಚರ್ಚೆ ಮಾಡಿ ಜನಸಾಮಾನ್ಯರನ್ನ ತನ್ನೊಟ್ಟಿಗೆ ಕರ್ಕೊಂಡು ಹೋಗ್ಲಿ. ಸೊ ದಟ್ ರಾಜ್ಯಪಾಲರು ಒಂದ್ ವೇಳೆ ಇದಕ್ಕೆ ಅಸೆಂಟ್ ಕೊಡದೇ ಇದ್ರು ಸಹ ಜನ ಹೇಳ್ಬೇಕು, ಇಲ್ಲ ನಮ್ಗೆ ಕಡಿವಾಣ ಬೇಕು, ನಮ್ಗೆ ದ್ವೇಷ ಭಾಷಣ ಬೇಡ, ನೀವ್ ಯಾಕೆ ಒಪ್ಕೊಂತಿಲ್ಲ ಅಂತ ರಾಜ್ಯಪಾಲರ ಮೇಲೆ ಪ್ರೆಷರ್ ಇರ್ಬೇಕು. ಆದ್ರೆ ಇವತ್ತು ಏನಾಗಿದೆ, ಇವತ್ತು ನೋಡಿ 3 ಅಮೆಂಡ್ಮೆಂಟ್ ಜೊತೆ ಪಾಸ್ ಆಗಿದೆ. ಇವತ್ತು ಏನ್ ಅಮೆಂಡ್ಮೆಂಟ್ ನಮಗೂ ಗೊತ್ತಿಲ್ಲ. ನಾನು ಕೇಳ್ತಾ ಇದ್ದೀನಿ ಬೇರೆಯವ್ರಿಗೆ ಏನ್ ಅಮೆಂಡ್ಮೆಂಟ್ ಆಗಿದೆ ಅಂತ, ಅದು ಗೊತ್ತಿಲ್ಲ ನಮ್ಗೆ. ಅಲ್ಲ, ಇದೆಷ್ಟು ಮುಖ್ಯ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗಾಗಿನೇ ಕಾಯ್ದೆ ಕಾನೂನುಗಳನ್ನ ಸಂಸತ್ತು ಅಥವಾ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಂಡು ಬರೋ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಜನರ ಪಾಲ್ಗೊಳ್ಳುವಿಕೆ ಇರೋದಿಲ್ಲ. ಅವ್ರ ಪ್ರತಿನಿಧಿಗಳು ಅಂತ ಕೂತಿರ್ತಾರೆ, ಅವರಿಗೂ ಡ್ರಾಫ್ಟ್ ಸಿಕ್ಕಿರತ್ತೋ, ಅದರ ಅಂಶಗಳು ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಮಾತೇ ಆಡೋದಿಲ್ಲ. ಜನರನ್ನ ಹೊರಗಿಟ್ಟೆ ಎಲ್ಲ ಕಾಯ್ದೆ ಕಾನೂನುಗಳನ್ನ ತಗೊಂಡ್ಬಂದ್ರೆ ಅದ್ ಎಷ್ಟು ಮಟ್ಟಿಗೆ ಸರಿ? ಅವ್ರ ಪಾಲ್ಗೊಳ್ಳುವಿಕೆ ಬೇಕಲ್ಲ? ಖಂಡಿತ ಅವ್ರ ಪಾಲ್ಗೊಳ್ಳುವಿಕೆ ಬೇಕು. ಮತ್ತೆ ಆ ಕಾನೂನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕು ಅಂದ್ರೆ ಜನರ ಪಾಲ್ಗೊಳ್ಳುವಿಕೆ ಬೇಕು. ಜನಗಳಿಗೆ ಅರ್ಥ ಆಗ್ಬೇಕು ಈ ಕಾನೂನಲ್ಲಿ ಏನಿದೆ. ಮತ್ತೆ ನೋಡಿ, ಒಂದೊಂದ್ಸತಿ ಸರ್ಕಾರದಲ್ಲಿ ಇರೋರ್ಗೆ ಅದ್ರ ಬಗ್ಗೆ ಎಲ್ಲಾ ಪರ್ಸ್ಪೆಕ್ಟಿವ್ ಬರ್ದೇ ಇರ್ಬೋದು. ನೀವು ಆಚೆ ಅದನ್ನ ಪಬ್ಲಿಕ್ ಆಗಿ ಶೇರ್ ಮಾಡಿದಾಗ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಹಿರಿಯ ವಕೀಲರು ಇದಾರೆ, ಅವ್ರ ಪರ್ಸ್ಪೆಕ್ಟಿವ್ ಕೊಡ್ಬೋದು. ಒಂದು ನಮ್ಗೆ ಎಫೆಕ್ಟಿವ್ ಕಾನೂನು ಬೇಕು ಅಂತ ಹೇಳಿದ್ರೆ ಅದು ವೈಡ್ಲಿ ಚರ್ಚೆ ಆದಾಗ್ಲೇ ಕಾನೂನು ಎಫೆಕ್ಟಿವ್ ಆಗೋದು. ಈಗ RTI ಕಾನೂನು ಅಥವಾ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅದೆಲ್ಲ ಬಹಳಷ್ಟು ಚರ್ಚೆ ಆದ್ಮೇಲೆ ಆ ಕಾನೂನುಗಳು ಬಂದಿದ್ದು. ಹಾಗಾಗಿ ಅದಷ್ಟು ವರ್ಷ ತಡೀತು ಆ ಕಾನೂನುಗಳು. ಸೊ ಹಾಗಾಗಿ ಸರ್ಕಾರ ಇದನ್ನ ತರಬೇಕು. ನಮ್ಗೆ ಗೊತ್ತು ರಾಜ್ಯಪಾಲರ ಅಸೆಂಟ್ ಕೊಡದೇ ಇರ್ಬೋದು. ಈ ತರ ಎಲ್ಲ ಇರ್ಬೇಕಾದ್ರೆ ಇನ್ನೂ ಹೆಚ್ಚಿಗೆ ಚರ್ಚೆ ಮಾಡಿದ್ರೆ ಆ ಕಾನೂನಿನ ಕ್ವಾಲಿಟಿ ಸಹ ಇಂಪ್ರೂವ್ ಆಗ್ತಾ ಇತ್ತು. ಆ ಕಾನೂನಲ್ಲಿ ಏನಾದ್ರು ಲೋಪದೋಷಗಳಿರೋದು ಅದನ್ನು ಸರಿ ಮಾಡ್ಬೋದಾಗಿತ್ತು, ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಬೋದಾಗಿತ್ತು. ಅದಿಲ್ಲದೆ ಸಮಸ್ಯೆ ಆಗುತ್ತೆ. ಖಂಡಿತ ನೋಡೋಣ, ಕಾದ್ ನೋಡ. ವಿನಯ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.